ಕುಡಿಯೋ ನೀರು ನಾನು ನೆಕ್ಸ್ಟ್ ವೀಕ್ ಎಲ್ಲ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಜನರಿಗೆ ನೀರಿನ ತೊಂದರೆ ಆದ್ರೆ ಮುಖ್ಯಮಂತ್ರಿಗಳಿಗೆ ಸಸ್ಪೆಂಡ್ ಮಾಡಿ ಇವ್ರನ್ನ ಅಂತ ಹೇಳ್ತೇನೆ. ಆದ್ರೆ ಇವತ್ತು ನಮ್ಮ ದೇಶದಲ್ಲಿ ಏನಾಗಿದೆ ಸ್ವಲ್ಪ ಕೇಳಿ ಹೇಳ್ತೇನೆ. ನನ್ನ ಆಶೀರ್ವಾದ ಮಾಡಿ ಆರಿಸಿ ಕಳಿಸ್ತಂತವ್ರು ನೀವು. ಬರೋಬ್ಬರಿ ನಾನು ಶಾಸಕನಾಗಿದ್ದೇನೆ, ಸಂಸತ್ ಸದಸ್ಯನಾಗಿದ್ದೇನೆ. ನಿಮ್ಮೆಲ್ಲ ಆಶೀರ್ವಾದದಿಂದ ಇವತ್ತು ಹಲವಾರು ಅಭಿವೃದ್ಧಿ ಆಗಿದೆ. ಆದ್ರೆ ಇವತ್ತು ದೇಶದಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಈ ಚುನಾವಣೆಯಲ್ಲಿರುವಂತಹ ಭ್ರಷ್ಟಾಚಾರ ಕಡಿಮೆ ಆಗಿದೆ ಹೊರತು ದೇಶದಲ್ಲಿ ಭ್ರಷ್ಟಾಚಾರ ಕಡಿಮೆ ಆಗೋದಿಲ್ಲ. ಇದನ್ನ ನಾವು ಒಪ್ಲೇಬೇಕಿದ್ರ. ಒಬ್ಬ ಸಾಮಾನ್ಯ ವ್ಯಕ್ತಿ, ಒಬ್ಬ ಸಾಮಾಜಿಕ ಕಾರ್ಯಕರ್ತ ಚುನಾವಣೆಗೆ ನಿಲ್ಲಕ್ಕೆ ಆಗಲ್ಲ. ಕೋಟ್ಯಾಂತರ ರೂಪಾಯಿ ಹಣ ಇವತ್ತು ಚುನಾವಣೆಗೆ ಹೋಗ್ತದಂದ್ರೆ ನಾಚಿಕೆಗೇಡಿನ ಶಕ್ತಿ. ಇದೊಂದು ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಮಾರಕ. ಜಾತಿ ಧರ್ಮದ ಹೆಸರಿನಲ್ಲಿ ರಾಜಕಾರಣ, ನಾಚಿಕೆ ಬರಬೇಕು. ಎಲ್ಲ ಜನ ಸಮಾನತೆಯಿಂದ ಬದುಕಬೇಕು. ಆದ್ರೆ ಇವತ್ತು ಆಗಿಲ್ಲ. ಧರ್ಮದ ಆಧಾರದ ಮೇಲೆ ರಾಜಕಾರಣ ಪ್ರಾರಂಭ ಆಗಿದೆ, ಜಾತಿ ಆಧಾರದ ಮೇಲೆ ಪ್ರಾರಂಭ ಆಗಿದೆ. ಹೀಗಾಗಿ ಜನ ಒಂದ್ ನೆನ್ಪಿಟ್ಕೋಬೇಕು ನೀವು. ಯಾರು ಅಭಿವೃದ್ಧಿಯ ಚಿಂತನೆ ಮಾಡ್ತಾರೆ, ಯಾರು ಅಭಿವೃದ್ಧಿ ಪರ ಇರ್ತಾರೆ, ಯಾವ ಪಕ್ಷ ಅಭಿವೃದ್ಧಿಗಳ ಪರ ಇದೆ, ಅವ್ರಿಗೆ ನೀವು ಆಶೀರ್ವಾದ ಮಾಡಬೇಕು ಅಂದ್ರೆ ಮಾತ್ರ ಸಾಧ್ಯ. ಇಲ್ದಿದ್ರೆ ಮುಂದಿನ ದಿನಮಾನಗಳು ಬಹಳ ಕಾರ್ಗತ್ತಲ ನಡೀತದೆ. ಹಿಂದುಳಿದಂತ ತಾಲೂಕುಗಳು ಇವು ನಮ್ಮ ಏನು ಇಲ್ಲಿ ಏನೂ ಇಲ್ಲ. ಇವತ್ತು ಉದಾಹರಣೆಗೆ 4.25 ಕೋಟಿ ರೂಪಾಯಿ ಬಸ್ ಸ್ಟ್ಯಾಂಡ್ ಹುಡುಗಾಟಿಗೆ ಬೇವೂರಿನಲ್ಲಿ ನೀರು ತಂದು ಕೊಟ್ಟಿದ್ದೇನೆ. ಆದ್ರೆ ಕೆಲವು JJM ಅಂತ ಕೆಲಸ ಮಾಡಿದ್ರು ಹಿಂದಿನ ಸರ್ಕಾರದಲ್ಲಿ, ಎಲ್ಲ ಪೈಪ್ ಹಾಳು ಮಾಡಿ ಹಾಕಿದ್ದಾರೆ ತಿಂದು. ಅದನ್ನ ಸರಿ ಮಾಡಿಸುವಂತ ಪ್ರಯತ್ನ ಮಾಡ್ತೇನೆ. ಕುಡಿಯೋ ನೀರು ನಾನು ನೆಕ್ಸ್ಟ್ ವೀಕ್ ಎಲ್ಲ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಈಗ ನಮ್ DC CO ಹೇಳಿದ್ದೇನೆ, ಸರಿಯಾಗಿ ಮಾಡದೇ ಇದ್ರೆ ಚೀಫ್ ಮಿನಿಸ್ಟರ್ಗಳಿಗೆ ನಿಮ್ಮ ಮೇಲೆ ಕ್ರಮ ತೆಗೆದುಕೊಳ್ಳಕ್ಕೆ ಕೇಳ್ತಾ ಇದ್ದೀನಿ. ಐ ಡೋಂಟ್ ಸ್ಪೇರ್ ಎನಿ ಆಫೀಸರ್ಸ್. ಅವನಿಗೆ ಯಾವನೇ ಅಧಿಕಾರಿ, ಜಿಲ್ಲಾಧಿಕಾರಿ ಇರಲಿ, CO ಇರಲಿ, ಜನರಿಗೆ ನೀರಿನ ತೊಂದರೆ ಆದ್ರೆ ಮುಖ್ಯಮಂತ್ರಿಗಳಿಗೆ ಸಸ್ಪೆಂಡ್ ಮಾಡಿ ಇವ್ರನ್ನ ಅಂತ ಹೇಳ್ತೇನೆ. ಯಾಕಂದ್ರೆ ನಾಚಿಕೆ ಆಗಲ್ಲ. ಒಂದು ಸರ್ಕಾರ ನಡೆಸ್ತಾ ಇದ್ರೆ ಕುಡಿಯೋ ನೀರು ಕೊಳ್ಳಕ್ಕಾಗಿದ್ರೆ ನಮ್ಗೆಲ್ಲ ನಾಲೈಕರಂತಾರೆ. ಅದಕ್ಕೆ ಸ್ಪಷ್ಟವಾಗಿ ನಾನು ಹೇಳಿದ್ದೇನೆ. ಅದಕ್ಕೆ ಇವತ್ತಿನ ದಿವಸ ಜನ ಆರಾಮಾಗಿರಿ. ನಿಮ್ ಕೆರೆ ತುಂಬಿಸುವಂತ ಕೆಲಸ, ಹಳ್ಳಿಗಳ ರಸ್ತೆ, ಇನ್ನು ಇನ್ನು 3 ವರ್ಷ ಮತ್ತು ಒಳ್ಳೆ ಕೆಲ್ಸಗಳು ಹಳ್ಳಿಯಾಗಿ ಮಾಡ್ಕೊಂಡ್ರಿ. ನೀವು ಒಳ್ಳೇದ್ ಮಾಡ್ಕೊಂಡು ಕ್ವಾಲಿಟಿ ಕೆಲಸ ಮಾಡ್ಕೊಂಡ್ರೆ ನನಗ್ ಖುಷಿ ಆಗ್ತದೆ. ಆಮೇಲೆ ಸಾಲಿ ಚಲೋದ್ನೆ ಕಟ್ರಿ. ಅವು ಸಾಲಿ ಕಟ್ತಿರಪ್ಪ, ಅವು 5 ವರ್ಷ ನಮ್ ಕಣ್ಣೆದ್ರಿಗೆ ಬಿದ್ದೋಕವು. ಹಿಂದ ಸಾಲಿ ಕಟ್ಟಿದ್ದಾರೆ. ನಾವು ನಮ್ಮ ತಳಕಲಲ್ಲಿ ನನ್ನ ಸ್ವಂತ ಜಮೀನು ನಮ್ಮ ತಂದೆಯವ್ರು ಕೊಟ್ರು, ನಮ್ಮ ಮನೆ ಎದುರಿಗೇನೆ. ಅವರೇ ಒಂದ್ ಸಾಲಿ ಕಟ್ಟಾರ. ಆದ ಸಾಲ ನಾನು ಅಪ್ ಟು 5th ಸ್ಟ್ಯಾಂಡರ್ಡ್ ಓದಿದ್ದೇನೆ ನಾನು. ಅದು ಇನ್ನೂ ಇಂಟ್ಯಾಕ್ಟ್ ಇದೆ, ಅದು ಮುಟ್ಟಕ್ ಸಾಧ್ಯ ಇಲ್ಲ. ಆದ್ರೆ ನಾನ್ ಕಟ್ಸಿದ್ವಿ ಎಲ್ಲ ಬಿದ್ದು ಹೋಗ್ತೇವೆ. ಅಂದ್ರೆ ಏನಿದ್ರ ಅರ್ಥ? ಈ ಕಟ್ಟರು ಸರಿ ಇಲ್ಲ, ಮಾಡ್ಸರು ಸರಿ ಇಲ್ಲ. ಅದಕ್ಕೆ ಜನ ಸರಿ ಆಗ್ಬೇಕು. ಅದಕ್ಕೆ ಇನ್ನು ಮೇಲೆ ನಮ್ಮ ತಾಲೂಕಿನಲ್ಲಿ ಶಾಲಾ ಕೊಠಡಿ ಏನೇನು ಸಿಮೆಂಟ್ ರೋಡ್ ಅದಾವ್ ತೆಗೆದು ಕಿತ್ತು ಬಿಸಾಕ್ರಿ ಅಂತ ಹೇಳಿದೀನಿ PWD ಅವ್ರಿಗೆ. ಏನು ಬಾ ಹೇಮಂತರಾಜ್ ಎಲ್ಲವ ಎಲ್ಲ ಹೇಮಂತರಾಜ್ ಇಲ್ಲಿ ಮಲ್ಲಿಕಾರ್ಜುನ್ ನೋಡ್ರಿ, ಯಾವೊಂದು ಮುಲಾಜ್ ಹೇಳ್ಬೇಡ್ರಿ, ತೆಗೆದು ಸರಿಯಾಗಿ ಮಾಡಿಸಿ. ಇಲ್ಲದ್ರೆ ಏನಂತಾರೆ ಜನ ನಮ್ಗೆಲ್ಲ, ಕಿತ್ತು ಬಿಸಾಕ್ರಿ. ಅವನು ಯಾವನಿದಾನ, ಅವನು ಬೇದ್ರೆ ನನ್ನ ಬೈತಾರಲ್ಲ, ನಿಮ್ ಬೈತಾರ ಬೈಕೊಳ್ಳಿ. ಆದ್ರೆ ಸರಿ ಕೆಲಸ ಆಗ್ಲೇಬೇಕು. ಯು ಹ್ಯಾವ್ ಟು ಡೂ. ಇಲ್ಲದ್ರೆ ಏನಿದೆ ಎಲ್ಲ ಯು ಹ್ಯಾವ್ ಟು ಟೇಕ್ ಸ್ಟ್ರಿಕ್ಟ್ ಮಾಡಿಸ್ರಿ ಅಂತ ಮಾಡಿ ಒಳ್ಳೆ ಕೆಲಸ ಮಾಡಿ. ದಯವಿಟ್ಟು ಎಲ್ಲರೂ ಸಹಕಾರ ಕೊಡ್ರಿ ಅಂತ ಹೇಳಿ ಇವತ್ತಿನ ದಿವಸ ಇನ್ನೊಂದು ಕಾರ್ಯಕ್ರಮ ಇದೆ. ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು, ಅವ್ರಿಗೆ ಆರೋಗ್ಯ ಎದಕ್ಕಾದ್ರು 4 ತಿಂಗಳಿಂದ ಕರಿತಾ ಇದ್ದೀನಿ ಅವ್ರಿಗೆ. ಆದ್ರೆ ನಮ್ ಬ್ಯಾಡ್ಲಕ್ಕೆ ಏನಂದ್ರೆ ಅವರು ಮನೆಯಲ್ಲಿ ಜಾರಿ ಅವರು ಬಿದ್ದು ಕಾಲು ಆಪರೇಷನ್ ಆಗೈತೆ. ಅವ್ರು 3 ತಿಂಗಳು ಅವರು ನಮ್ಮ ಮುಖ್ಯಮಂತ್ರಿ ಹೆಂಗಿದ್ರು ಅವರು ಹಂಗೆ ಇದ್ರು. ಅದಕ್ಕ ಇಷ್ಟೆಲ್ಲ ಇದನ್ನ ಇಟ್ಕೊಂಡು ನಮ್ಮ ಮೇಲೆ ಪ್ರೀತಿ ಇಟ್ಟು ರಾಯರೆಡ್ಡಿ ಅವ್ರ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹೇಳಿ ಫಸ್ಟ್ ಟೈಮ್ ಈಗ ಕಾಲ್ ರಿಪೇರಿ ಮಾಡ್ಕೊಂಡು ಮೊದಲೇ ಸಾರಿ ನಮ್ಮ ತಾಲೂಕಿನಿಂದ ಆಗಮಿಸ್ತಾ ಇದ್ದಾರೆ. ಅವ್ರಿಗಿನ್ನೂ ಆರೋಗ್ಯ ಮತ್ತು ಹೆಚ್ಚಿನ ಅಧಿಕಾರ, ಮನಃಶಾಂತಿ ಅವ್ರಿಗೆಲ್ಲ ಸಿಗಲಿ ಅಂತ ಹೇಳಿ ಜನರ ಪರವಾಗಿ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.